ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ವಾರ್ತಾ ಇಲಾಖೆ ಅಧಿಕಾರಿ ಜಂಟಿ ನಿರ್ದೇಶಕ ಕಡಬೂರವರು ಮಹಾಭ್ರಷ್ಟ. ಪ್ರತಿಯೊಂದು ದಿನಪತ್ರಿಕೆಯಿಂದ ಇಂತಿಷ್ಟ ಕಮಿಷನ್ ಬರಲೇಬೇಕು, ಸರ್ಕ್ಯುಲೇಷನ್ ಇಲ್ಲ, ಚೆಕ್ ಮಾಡೋರಿಲ್ಲ. ನಾವು ಅನೇಕ ಬಾರಿ ಹೇಳಿದ್ದೇವೆ, 8ರಿಂದ 10 ದಿನಪತ್ರಿಕೆಗಳಿವೆ, ಅವು ಸಾರ್ವಜನಿಕರ ಕಣ್ಣಿ ಕಾಣಂಗಿಲ್ಲ. ಆದರೆ ಇವರು ಎಡಿಷನ್ ಏನೋ ಗೋವಾ ಎಡಿಷನ್, ಬಿಜಾಪುರ ಎಡಿಷನ್, ಗದಗ ಎಡಿಷನ್, ಬಾಗಲಕೋಟೆ ಎಡಿಷನ್, ಬೆಳಗಾವಿ ಎಡಿಷನ್, ಆದರೆ ಸಿಗೋದು ಬೆಳಗಾವದಲ್ಲಿನೇ ಸಿಗೋದಿಲ್ಲ, ಮುಖ್ಯ ಬುಕ್ ಸ್ಟಾಲ್ದಲ್ಲೇ ಸಿಗೋದಿಲ್ಲ. ಹಾಗಾದರೆ ಇಲ್ಲಿ ಸರ್ಕಾರದ ದುಡ್ಡನ್ನು ಯಾರು ಲೂಟಿ ಹೊಡಿತಾ ಇದ್ದಾರೆ. ನಂತರ ವಾರ್ತಾ ಇಲಾಖೆ ಆಯುಕ್ತರು ನಾವು ಹೇಳಿದ್ದು ನಿಂಬಾಳ್ಕರ್ ಅವ್ರಿಗೆ, ನೀವು ತನಿಖೆ ಮಾಡಂತ, ಅವರು ತನಿಖೆ ಮಾಡಿಲ್ಲ. ಅಂದರೆ ಜನರ ಟ್ಯಾಕ್ಸನ್ನು ಯಾವ ರೀತಿ ಲೂಟಿ ಆಗ್ತಾಯಿದೆ ಅನ್ನೋದು ಬೆಸ್ಟ್ ಉದಾಹರಣೆ ಇದು. ಜಂಟಿ ನಿರ್ದೇಶಕ ಎಷ್ಟು ವರ್ಷದಿಂದ ಬಂದಿದ್ದಾರೆ, ಎಲ್ಲ ರಾಜಕಾರಣ ಕಷ್ಟ ಈತನ ಮೇಲಿದೆ. ಇನ್ನು ಈತನ ಏನು ವ್ಯವಹಾರ ಏನಿದೆ ಅದು ದೊಡ್ಡ ಅವಾಂತರಿದೆ. ಹನುಮಾನಗಳಲ್ಲಿ ಒಂದು ದೊಡ್ಡ ಮನೆ ಇದೆ, ಇನ್ನು ಎಲ್ಲೆಲ್ಲೋ ಮನೆಗಳದ ನಾವು ಕೂಡ ಮುಂದಿನ ಎಪಿಸೋಡಲ್ಲಿ ಹೇಳ್ತೇವೆ. ಯಾಕಂದರೆ ಇನ್ನು ಇಂಥ ಭ್ರಷ್ಟ ಅಧಿಕಾರಿಗೆ ಇನ್ನೊಂದು ಬೆಂಗಳೂರಿನಲ್ಲಿ ಇನ್ನೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ವಾರ್ತಾ ಇಲಾಖೆ ಪರಮಭ್ರಷ್ಟರ ಇಲಾಖೆ ಆಗಿದೆ. ಇಲ್ಲಿ ಬೆಳಗಾವದಲ್ಲಿ ಅನೇಕ ದಿನಪತ್ರಿಕೆಗಳು ಕೇವಲ 10ರಿಂದ 15 ಪ್ರಿಂಟ್ ಹೊಡೆಸ್ತಾರೆ, ಅಥವಾ ಕೆಲವು ಮಂದಿ 100-200 ಹೊಡೆಸ್ತಾರೆ. ಅಧಿವೇಶನ ಟೈಮ್ನಲ್ಲಿ ಎಲ್ಲ ಒಗಿತಾರೆ, ಎಲ್ಲ ಕಚೇರಿ ಒಗಿತಾರೆ. ಈಗಲೂ ಕೂಡ 50 ಪ್ರಿಂಟ್ ಮಾಡಿ ಒಂದು 34 ಇಲಾಖೆಗಳು ಒಗಿತಾರೆ. ಅವರು ಉಳಿದೆಲ್ಲ ಇಟ್ಕೋತಾರೆ. ಇದು ಹೆಂಗಿದೆ ಅಂತಂದರೆ, ಒಂದು ತಿಂಗಳಲ್ಲಿ ಎಷ್ಟು ಪ್ರಿಂಟ್ ಮಾಡಿದ್ರೆ ಅಷ್ಟು ಓದಲ್ಲಿ ಕಡಬೂರಿಗೆ ಕೊಡೋದು, ಸೇವ್ ಮಾಡ್ಕೊಂಡು ಬರೋದು. ಇನ್ನು ಯಾವಾಗ ಜಾಹೀರಾತು ಅನಿಸ್ತಾರಲ್ಲ ಆವಾಗ ಜಾಹೀರಾತು, ಒಬ್ಬರಿಗೆ 10% ಕಮಿಷನ್, ಒಬ್ರಿಗೆ 20%. ಯಾರು ಪತ್ರಿಕೆನ ಹೊರಡ್ಸಂಗಿಲ್ಲ, ತಿಂಗಳಿಗೆ ಒಮ್ಮೆ ಹೊರಡ್ಸ್ತಾರೆ. ಆದರೆ 30 ದಿವಸ ಲೆಕ್ಕ ತೋರಿಸ್ತಾರೆ, ಅವ್ರಿಗೊಂದು ರೇಟ್ ಬೇರೆ. ಪ್ರತಿಯೊಬ್ಬರು ಭ್ರಷ್ಟಾಚಾರ ತೊಡಗಿದ್ರಿಂದ ಸಾರ್ವಜನಿಕ ಹಣ ಲೂಟಿ ಆಗ್ತದೆ. ಇನ್ನು ಗುರುನಾಥ ಕಡಬೂರ ಅಧಿವೇಶನದಲ್ಲಿ ಎಷ್ಟು ಹೊಡೆದ್ರು ಅದು ಯಾರಿಗೆ ಗೊತ್ತಿಲ್ಲ. ಯಾಕಂದ್ರೆ ಪತ್ರಕರ್ತರ ಊಟಿಗೆ ಎಷ್ಟೆಷ್ಟು ಹಚ್ಚಿದ್ರು, ಆದರೂ ಊಟ ಮಾಡಿದರೆ ಎಷ್ಟು ಪತ್ರಕರ್ತರು ವಿಠ್ಠಲ್ ಹೆಗಡೆ ಗುಡಿ ಶಾಮೀಲಾಗಿಬಿಟ್ರು. ಕಳೆದ ಅನೇಕ ವರ್ಷಗಳಿಂದ ಇದು ನಡೀತಾ ಇದೆ. ಅಲ್ಲಿ ಅಷ್ಟೇ ಅಲ್ಲ, ಇಲಾಖೆಯಲ್ಲಿ ಕೂಡ ಏನೇನೋ ಲೆಕ್ಕ ಹಾಕಿ, ವಾಹನದ ಲೆಕ್ಕ ಹಾಕಿ, ಸಂಚಾರದ ಲೆಕ್ಕ ಹಾಕಿ, MB ಬೋಗಸ್ಬಾರ್ದು, ಅಲ್ಲಿ ಕೂಡ ಲೂಟಿ. ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇವೆ, ವಾರ್ತಾ ಇಲಾಖೆ ಮಂತ್ರಿ ಕೇಳ್ತೇವೆ, ನೀವು ಇಂಥ ಪರಮಭ್ರಷ್ಟ ಅಧಿಕಾರಿನ 2 ಪೋಸ್ಟಕ್ಕೆ ಯಾಕೆ ನೇಮಿಸಿದ್ರಿ? ಒಂದು ಪೋಸ್ಟ್ ಸಾಕಾಗಿತ್ತಲ್ಲ. ನೀವು ಹೇಳ್ಬೋದು ವಾರ್ತಾ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ಅಂತ, ಭರ್ತಿ ಮಾಡ್ಕೊಳ್ಳಿ. ಇಂಥವ್ರನ್ನು ನೀವು ಇಟ್ಕೊಂಡು ಯಾವ ಸಾಧನೆಯನ್ನು ಮಾಡತ್ತೀರಿ ನೀವು? ಮತ್ತು ನೀವು ಜಾಹೀರಾತು, ಸರ್ಕಾರ ಜಾಹೀರಾತ ಕೋಟಿ ಜಾಹೀರಾತು ಬರ್ತಾಯಿದ್ದಾವೆ. ಯಾವ ಉದ್ದೇಶದಿಂದ ನೀವು ಜಾಹೀರಾತು ಕೊಡತ್ತೀರಿ ನೀವು? ಯಾವ ಉದ್ದೇಶ ಇದೆ? ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಏನಿದೆ ಅಲ್ಲಿ? ಸಾರ್ವಜನಿಕರು ನೀವು ಜಾಹೀರಾತು ಓದಂಗಿಲ್ಲ. ಸಾರ್ವಜನಿಕರ ತೊಂದರೆ ಅಂದರೆ ಅವ್ರಿಗೆ ಟ್ಯಾಕ್ಸನ್ನು ಹಿಂಗೆ ಪೋಲಾಗಿ ಹೋಗ್ತಾ ಇದೆ. ಪತ್ರಿಕೆಗಳ ಹೆಸರು ಬೇಡ, 8ರಿಂದ 10 ನಾವು ಆಯುಕ್ತರಿಗೆ ಹೇಳಿದ್ದು ಬಂದು ನೀವು ಚೆಕ್ ಮಾಡ್ರಿ ಅಂತ. ಚೆಕ್ ಮಾಡೋಂಥ ಅಧಿಕಾರ ಅವ್ರಿಗಿದೆ. ಇದಾದ ನಂತರ ಒಂದು ಮೀಟಿಂಗ್ ಮಾಡ್ತಾರೆ, ನಮ್ಮ ಯೂಟ್ಯೂಬ್ದಲ್ಲಿ ಬಂದು ಚರ್ಚೆ ಆಗ್ತೈತೆ, ಮುಗಿತಲ್ಲಿ 4 ಮಂದಿ ದಿನಪತ್ರಿಕೆ ಅವರು ಸ್ಟ್ರಾಂಗ್ ಇದ್ದವರು ಕೂಡ್ತಾರೆ. ಅದು ವರದಿ ಯಾರು ನೋಡ್ತಾರೆ, ಯಾರು ನೋಡೋಂಗಿಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ಗುರುನಾಥ್ ಕಡಬೂರ್ ಎಂಥ ಭ್ರಷ್ಟ ಅಧಿಕಾರಿ ಅಂತಂದರೆ, ಎಕ್ರಿಡೇಷನ್ ಕಾರ್ಡ ಅವು ಏನು ಮೊದಲಿಂದ ಅವಲ್ಲ, 60 ವರ್ಷದಿಂದ ಅವ 2-3 ಸಲ 2-3 ಅಷ್ಟೇ ಹೆಚ್ಚಾಗಿವೆ. ಇನ್ನು SC ST ಕೋಟಾದಲ್ಲಿ ಅಲ್ಲಿ ಪತ್ರಿಕೆಗಳು ಕೆಲವೊಂದು ತೆಗಿತಾರೆ, ಅವ್ರು ಎಷ್ಟು ತೆಗಿತಾರೆ ಅವ್ರಿಗೂ ಗೊತ್ತಿಲ್ಲ. ಆದರೆ ಜಾಹೀರಾತು ಮಾತ್ರ ಸರ್ಕ್ಯುಲೇಷನ್ ಟೈಪ್ ಅಲ್ಲಿ ಹಂಚ್ತಾ ಇದ್ದಾರೆ ಸರ್ಕಾರದವರು. ಗಡಿನಾಡು ಪತ್ರಿಕೆಗಳು ಬೆಳಿಬೇಕಂತ ನಿಮ್ಮ ಉದ್ದೇಶ ಸರ್ಕಾರದ ಕರೆಕ್ಟ್ ಇದೆ, ಆದರೆ ಕರೆಕ್ಟ್ ನಡೆಸಬೇಕಲ್ಲ. ಶಿವಪೂಜೆ ಅಂಥವ್ರ ಪತ್ರಿಕೆ ನಾವು ನೋಡಲಿಲ್ಲ, ಸಮದರ್ಶಿ ಅಂಥವು ಎಷ್ಟಿದೆ. ಹಳ್ಳಿ ಸಂದೇಶ, ಅಲ್ಲಿ ಸಂದೇಶ ಇದೆ. ಇಂಥವು 10ರಿಂದ 15 ಪತ್ರಿಕೆಗಳಿಗೆ ಜಾಹೀರಾತು ಬರ್ತಾವೆ. ಆದರೆ ಸಾರ್ವಜನಿಕರ ಜಾಹೀರಾತು ಕಾಣೋಂಗಿಲ್ಲ, ಯಾವ ಸ್ಟಾಲ್ದಲ್ಲಿ ಕಾಣೋಂಗಿಲ್ಲ, ಯಾವ ತಾಲೂಕದಲ್ಲಿ ಕಾಣೋಂಗಿಲ್ಲ. ಆದರೆ ಇವರೇನು ತೋರಿಸ್ತಾರೆ, ಬಸ್ಸಲ್ಲಿ ಇಷ್ಟು ಹೋದು, ಇಷ್ಟು ಸರ್ಕ್ಯುಲೇಷನ್ ಇಷ್ಟೈತೆ, ಎಲ್ಲ ಡೂಪ್ಲಿಕೇಟ್, ಪ್ರತಿಯೊಂದು ಡೂಪ್ಲಿಕೇಟ್. ಆ ಡೂಪ್ಲಿಕೇಟ್ ಕಡಬೂರು ಸೇವ್ ಮಾಡ್ತಾರೆ, ಅಲ್ಲಿಂದ ಬಿಲ್ ಸ್ಯಾಂಕ್ಷನ್ ಆಗ್ತದೆ. ಒಂದೊಂದು ಪತ್ರಿಕೆ ದಿನಪತ್ರಿಕೆಗಳು ಹಾರ್ಡ್ ಕ್ಯಾಶ್ ಕೊಟ್ಟು ಆ ಚೆಕ್ ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ಇದೆ. ಕಳೆದ ಅನೇಕ ವರ್ಷಗಳಿಂದ ನಡೆದಿದೆ. ಇವರು ಅಷ್ಟಲ್ಲ, ಹಿಂದಿನ ಅಧಿಕಾರಿ ಅದನ್ನು ಮಾಡಿದರು, ಈತ ಡಬಲ್ ಮಾಡಿದ್ದಾನೆ. ಯಾಕಂದರೆ ಪತ್ರಿಕೆ ಕಾಣೋದನ್ನೇ ಇಲ್ಲ. ಜಿಲ್ಲಾಧಿಕಾರಿಗೆ ಒಂದು AC ಆಫೀಸ, DC ಆಫೀಸ, ತಹಸೀಲ್ದಾರ್ ಆಫೀಸ, ಕೆಲವೊಂದು ಇಲಾಖೆ ಅದು ಒಗೆದು ಬಿಟ್ಟರೆ ಮುಗೀತು.
ಹಸಿರು ಕ್ರಾಂತಿ ಎಲ್ಲಿದೆ? ಎಷ್ಟು ಪ್ರಿಂಟ್ ಮಾಡ್ತಾರೆ? ಮತ್ತು ಜಾಹೀರಾತು ರೇಟ ಎಷ್ಟು ಸರ್ಕ್ಯುಲೇಷನ್ ಇರ್ತದೆ ಅದ್ರ ಮೇಲೆ ಜಾಹೀರಾತು ರೇಟ್ ಇರ್ತದೆ. ಉದಯವಾಣಿಗೆ ಒಂದು ಬೇರೆ ರೇಟು, ವಿಜಯವಾಣಿಗೆ ಒಂದು ಬೇರೆ, ಕನ್ನಡಪ್ರಭ ಒಂದು ಬೇರೆ, ಸಂಯುಕ್ತ ಕರ್ನಾಟಕ ಒಂದು ಬೇರೆ. ಈ 4-5 ಪತ್ರಿಕೆ ಅಷ್ಟೇ ಕಾಣ್ತಾವ. ಉಳಿದ ಪತ್ರಿಕೆ ಎಲ್ಲಿದ್ದಾವೆ? ಮತ್ತು ಜಾಹೀರಾತು ಯಾಕೆ ಕೊಡತ್ತೀರ ಅವರಿಗೆ? ಸಾರ್ವಜನಿಕರಾಗೆ ಲಭ್ಯ ಇಲ್ಲ ಪತ್ರಿಕೆಗಳು, ಸ್ಟಾಲ್ನಲ್ಲಿ ಲಭ್ಯ ಇಲ್ಲ, ಅದು ರೆಕಾರ್ಡ್ದಲ್ಲಿವೆ. ಆ ರೆಕಾರ್ಡ್ ಎಲ್ಲ ಬಂಡಲಿದೆ. ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ ಆಯುಕ್ತರು ಬಂದು ಇಲ್ಲಿ ಚೆಕ್ ಮಾಡಬೇಕು, ಏನು ಜಾಹೀರಾತು ಕೊಡ್ತಾರೆ ಅಂದರೆ ಬಂದ್ ಮಾಡಬೇಕು. ಸಾರ್ವಜನಿಕರು ಏನು ಟ್ಯಾಕ್ಸ್ ಹಣ ಇದೆ ಅದು ಲೂಟಿ ಆಗ್ತಾಯಿದೆ, ಅದನ್ನು ತಡೆಗಟ್ಟಬೇಕು. ವಾರ್ತಾ ಇಲಾಖೆಯ ಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ಅದನ್ನು ಕೇಳ್ತೆ. ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ನಿರ್ಭಯವಾಗಿ ಹೇಳ್ಬೋದು. ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರ, ಸುಳ್ಳು ವ್ಯಾಪಾರಿಗಳನ್ನು ದಾಖಲೆ ಮಾಡ್ತಂತ ಪ್ರತಿದಿನ ಬರ್ತಾಯಿದೆ. ನಮಗೆ ಅನೇಕ ಜಿಲ್ಲೆಗಳಿಂದ ಫೋನ್ ಬರ್ತಾವೆ, ಸರ್ ಹೆಂಗಾಯಿತು, ಸುಳ್ಳು ಕೇಸ್ ಹಾಕಿದ್ದಾರೆ, ಗಾಂಜಾ ಕೇಸ್ ಹಾಕಿದ್ದಾರೆ. ಸುಳ್ಳು ಅಂದರೆ ಇವ್ರಿಗೆ ಯಾರು ಬೇಡ, ರಾಜಕಾರಣಿಗಳಿಗೆ ಯಾರು ವಿರುದ್ಧ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಸಿಪೆ PSI ಸುಳ್ಳು ಕೇಸುಗಳನ್ನು ಜಡಿತಾ ಇದ್ದಾರೆ. ಆದರೆ ಇಲ್ಲಿ ವಾರ್ತಾ ಇಲಾಖೆ ಅಧಿಕಾರಿಗಳು ತಪಾಸಣೆ ಮಾಡಿದರೆ ಎಲ್ಲ ಸುಳ್ಳು ಪತ್ರಿಕೆಗಳನ್ನ ಸಿಗ್ತವೆ. ಪತ್ರಿಕೆ ಇದೆ, ಹೊರಡ್ತಾ ಇದೆ. ಸರ್ಕ್ಯುಲೇಷನ್ ಎಷ್ಟು? 25,000 ತೋರ್ತಾರೆ, 50,000 ತೋರಿಸ್ತಾರೆ, 1,00,000ವರೆಗೆ ತೋರಿಸ್ತಾ ಇದ್ದಾರೆ ಸರ್ಕ್ಯುಲೇಷನ್. ಯಾಕಂದ್ರೆ ಹೆಚ್ಚು ಸರ್ಕ್ಯುಲೇಷನ್ ತೋರಿಸಿದರೆ ಹೆಚ್ಚು ಜಾಹೀರಾತು ರೇಟ, ಕಾಲಮ್ ಸೆಂಟಿಮೆಂಟ್ ಇದೆ. ಅದು ಒಟ್ಟಾರೆ ಇದನ್ನು ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾಳೆ ಮತ್ತೊಂದು ವಿಡಿಯೋನ ಇದೇ ಗುರುನಾಥ್ ಕಡೂರು ಬಗ್ಗೆ ಮಾಡ್ತೇವೆ. ಅದು ಸ್ವಾರಸ್ಯಕರ ವರದಿ ಇದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚುವಾಗಲಿ. ನಮಸ್ಕಾರ.